ಜಯಂತ್, ನಮಸ್ತೆ ಎಲ್ರಿಗೂ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಆರ್ಮಿ ಮೆಡಿಕಲ್ ಇದ್ದಾಗ ನಾವು ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕು, ಹಾಗೆ ಯಾವ ರೀತಿ ನಾವು ಮೆಡಿಕಲ್ಗೆ ಹೋಗ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಇವತ್ತೇನು ನಾನು ಹೇಳ್ತೀನೋ ಅದೆಲ್ಲ ನಮ್ಮ ಎಕ್ಸ್ಪೀರಿಯನ್ಸ್, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ನಾವು ಯಾವ ರೀತಿ ಮೆಡಿಕಲ್ಗೆ ತಯಾರಾಗಿರ್ತೀವೋ ಸೊ ನಿಮಗೂ ಅದನ್ನ ನಾನು ತಿಳಿಸ್ಕೊಡ್ತೀನಿ. ಈಗಲೂ ಮೆಡಿಕಲ್ ಅದೇ ರೀತಿ ನಡೀತಿತ್ತು, ನಾವು ಇದ್ದಾಗೂ ಅದೇ ರೀತಿ ಇತ್ತು, ಏನು ಬದಲಾವಣೆಗಳಿಲ್ಲ. ಹಾಗೆ ಮೊದಲ ಪಾಯಿಂಟ್ ಬಂದ್ಬಿಟ್ಟು ನಾವು ಆರ್ಮಿ ಮೆಡಿಕಲ್ ಈಗ ಯಾವ ರೀತಿ ತಯಾರಿರ್ಬೇಕು ನೋಡಿ. ಒಂದು 10 ದಿನ ಇದ್ದಂಗ್ಲೆ ನೀವು ಏನಾದ್ರು ಅನ್ಕೊಂಡಿರ್ತಾರ, ನಾನು ಏರ್ ಶ್ರಮ ಮಾಡಬೇಕು ಬಗ್ಲಲ್ಲಾಗಲಿ ನಿಮ್ಮ ಪರ್ಸನಲ್ ಪಾರ್ಟಲ್ಲಾಗಲಿ, ಇದನ್ನ ಒಂದು ವಾರದ ಮುಂಚಿತವಾಗಿನೇ ಅದನ್ನ ತೆಗಿಯೋಕೆ ಪ್ರಯತ್ನ ಮಾಡಿ. ಏನಕ್ಕಪ್ಪ ಅಂತಂದ್ರೆ ರ್ಯಾಲಿ ಹತ್ರ ಬಂದ ನೀವು ತೆಗಿಬೇಕಾದ್ರೆ ಬ್ಲೇಡ್ ಅಥವಾ ಏನಾದ್ರು ಬಿದ್ದರೆ ಗಾಯ ಆಗುತ್ತೆ. ಸೊ ಗಾಯ ಸುಮ್ಮನೆ ನಿಮಗೆ ತೊಂದರೆ ಮಾಡುತ್ತೆ. ಆದ್ರಿಂದ ಬಿಫೋರ್ ಆಗಿ ಈ ಒಂದು ಪಾಯಿಂಟ್ನ ಮೊದಲು ನೀವು ತಗೊಳ್ಳಿ. ಏರ್ಸ್ನ ನೀವು ಒಂದು ವಾರಕ್ಕೆ ಮುಂಚಿತವಾಗಿನೇ ರಿಮೂವ್ ಮಾಡ್ಕೊಳ್ಳಿ. ಎರಡನೇದಾಗಿ ನಿಮ್ಮ ಕಿವಿ ಮತ್ತೆ ಕಿವಿನ ಆದಷ್ಟು ವಾಶ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಬರ್ತಿಲ್ಲ ಅಂತಂತಂದ್ರೆ ಡಾಕ್ಟರ್ ಹತ್ರ ಹೋಗಿ 100-200 ರೂಪಾಯಿ ಮಾಡ್ಬೋದು. ಇಲ್ಲಾಂದ್ರೆ ನೀವು ನೈಟ್ ಕೊಬ್ಬರಿ ಎಣ್ಣೆ ಹಾಕೊಂಡ್ಬಿಟ್ಟು ಬೆಳಗ್ಗೆ ಕಡ್ಡಿ ಬರುತ್ತಲ್ವ ಅತ್ತೆದು, ಅಥವಾ ನಮ್ಮ ಕಡೆ ಮುಳುಗಡ್ಡೆ ಅಂತಾರೆ, ಸೊ ಅದನ್ನ ಯೂಸ್ ಮಾಡಿ. ಅದರಿಂದನೂ ತಳ್ಕೊಬೋದು. ರಾತ್ರಿ ಎಣ್ಣೆ ಹಾಕಿದ್ರೆ ಬೆಳಗ್ಗೆ ಚೆನ್ನಾಗಿರುತ್ತೆ, ನೆಂದಿರುತ್ತೆ. ಸ್ವಲ್ಪ ಹತ್ತಿ ಕಡ್ಡಿಯಿಂದ ಅದನ್ನ ತಿರ್ಸ್ಕೊಂಡು ನೀವು ನಿಮ್ಮ ಒಂದು ಗುಂಗನ್ನ ತಕ್ಕೋಬಹುದು. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಈ ಕಿವಿಲಿ ಗುಂಗಿರುತ್ತೆ, ಆ ಗುಂಗಿಂದ ಏನ್ ನೀವು ಅನ್ಫಿಟ್ ಆಗಲ್ಲ. ಆ ಗುಂಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಏನೋ ತೊಂದರೆ ಕಾಣುತ್ತೆ ಮೆಡಿಕಲ್ ಮಾಡುವಾಗ. ಅವಾಗ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ಮೆಡಿಕಲ್ ಬರೆದ್ಬಿಡ್ತಾರೆ. ಸುಮ್ಮನೆ ನೀವು ಒಂದು 4-5 ದಿನ ವೇಸ್ಟ್ ಆಗುತ್ತೆ ಅಡ್ಡಾಡೋದಂತೆ. ನಿಮ್ಗೆ ಟೆನ್ಷನ್ ಇರುತ್ತೆ, ಮೆಡಿಕಲ್ ಆಗ್ಬಿಡ್ತು, ನಾನು ಪಾಸ್ ಆಗ್ತೀನೋ ಇಲ್ಲ ಅನ್ನೋ ಒಂದು ಭಯ ಬಂದ್ಬಿಡುತ್ತೆ. ಹಾಗಾಗಿ ಇದನ್ನ ನೀವು ಸ್ವಲ್ಪ ತಯಾರು ಮಾಡ್ಕೊಳ್ಳಿ ಕಿವಿನ, ಇದೇನು ತೊಂದರೆ ಇಲ್ಲ. ಇದಾದ ನಂತರ ಮೇನ್ ಬರೋದು ಹಲ್ಲಿಂದ ಏನಪ್ಪ ಅಂತಂತಂದ್ರೆ ನೀವೇನಾದ್ರೂ ಕಲೆಗಳಿದ್ರೆ ಸೊ ನಡೆಯುತ್ತೆ, ನಾರ್ಮಲ್ ಕಲೆಗಳು ಏನು ತೊಂದರೆ ಇಲ್ಲ. ಆದಷ್ಟು ಒಂದು 15 ಡೇಸ್ ಬಿಫೋರ್ ಅಥವಾ ನೀವು ರ್ಯಾಲಿ ಹತ್ರ ಬರ್ತಿದೆ ಅಂತಂದಂಗೆ ಒಂದು 2 ಸಲ ಅಲ್ಲನ್ನ ವಾಶ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿ. ಒಂದು 15 ದಿನಕ್ಕೊಂದ್ಸಲ 15 ದಿನಕ್ಕೊಂದ್ಸಲ. ಈಗ ಓಕೆ, ಈಗ ರ್ಯಾಲಿ ಹತ್ರ ಬಂದ್ಬಿಡ್ತು ಅಂತಂದ್ರೆ ಒಂದು ನಾಳೆ ನಾಡಿದ್ದು ರ್ಯಾಲಿ ಇದೆ ಅಂತಂದ್ರೆ ನೀವು ಅಲ್ಲನ್ನ ಒಂದ್ಸಲ ವಾಶ್ ಮಾಡಿಸ್ರಿ. ಇದರಿಂದ ತುಂಬಾ ಯೂಸ್ ಆಗುತ್ತೆ. ಹಾಗೆ ಹುಳುಕಿದ್ರೆ ಸೊ ಈಗ ಎಮರ್ಜೆನ್ಸಿ ಒಳಗಡೆ ಏನೂ ಆಗಲ್ಲ. ನಿಮ್ಮ ಹತ್ರ ಹುಳುಕ್ ಏನಾದಿದ್ರೆ ಅದನ್ನ ಸಿಮೆಂಟ್ ಫಿಲ್ ಮಾಡಿಸಿ ನಿಮ್ಮ ಅಲ್ಲಿನ ಮ್ಯಾಚಿಂಗ್ಗೆ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಅದನ್ನ ನೀವು ಫಿಲ್ ಮಾಡಿಸಿದ್ರೆ ಬೆಟರ್ ಇರುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಸೊ ಕ್ಲಿಪ್ ಹಾಕ್ಸಿದ್ರೆ ಅಂತ ಸಂದರ್ಭದಲ್ಲಿ ಕ್ಲಿಪ್ಗಳನ್ನ ರಿಮೂವ್ ಮಾಡ್ಕೊಂಡು ಹೋಗಿ, ಏನಾಗಲ್ಲ ಒಂದಿನ ಮೆಡಿಕಲ್ಗೋಸ್ಕರ. ಇದಾದ್ಮೇಲೆ 3ನೇ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಕಣ್ಣು ಏನಪ್ಪಾ ಅಂತಂದ್ರೆ ಕಣ್ಣಿಗೆ ಯಾವುದೇ ಒಂದು ಸೊಲ್ಯೂಷನ್ಸ್ ಇರಲ್ಲ. 6x6 ಇದ್ರೆ ನಿಮಗೆ ಸ್ಪೆಕ್ಟ್ ಹಾಕ್ಸ್ಬೋದು, ಆದ್ರೆ ನಿಮ್ ಕಣ್ಣು ಆಪರೇಷನ್ ಮಾಡ್ಬಿಟ್ಟು ನಿಮ್ 6x6ನ ಅಥವಾ ಕಲರ್ ಬ್ಲೈಂಡ್ನೆಸ್ನ ಕೂರ್ಸೋಕ್ಕಾಗಲ್ಲ. ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಮೊಬೈಲ್ನ ಹತ್ರದಿಂದ ಯೂಸ್ ಮಾಡ್ತಾರೆ, ಗೇಮ್ಗಳನ್ನ ಆಡ್ತಿರ್ತಾರೆ. ಸ್ವಲ್ಪ ರ್ಯಾಲಿ ಹತ್ರ ಬಂದಾಗ ಇದನ್ನ ಅವಾಯ್ಡ್ ಮಾಡಿ. ಇದರಿಂದ ನಿಮಗೆ ತುಂಬಾ ಸ್ವಲ್ಪ ರಿಲ್ಯಾಕ್ಸ್ ಇರುತ್ತೆ ಕಣ್ಣಿಗೆ. 6x6 ಅಲ್ಲಿ ಈಗ ಏನೋ ಮೊಬೈಲ್ ನೋಡ್ತಿರ್ತೀರ, ರಾತ್ರಿ ಎಲ್ಲ ಮೊಬೈಲ್ ನೋಡಿರ್ತೀರ, ಅಲ್ಲಿ ಹೋಗ್ತೀರಾ 6x6 ನಿಮಗೆ ಕರೆಕ್ಟ್ ಇರುತ್ತೆ. ಬಟ್ ನೀವು ಮೊಬೈಲ್ ನೋಡಿದ ಕಾಂತಿ ನಿಮಗೆ ಸ್ವಲ್ಪ ಏನೋ ತಪ್ಪು ಹೇಳ್ಬಿಡ್ತೀರ, ನಂಬರ್ ತಪ್ಪುಗಳನ್ನ ಹೇಳ್ಬಿಡ್ತೀರ. ಹಾಗಾಗಿ ಸ್ವಲ್ಪ ಮೊಬೈಲ್ನ ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ದಿನದ ಮಟ್ಟಿಗೆ. ಕಣ್ಣಿಗೆ ಯಾವುದೇ ರೀತಿ ಏನಿಲ್ಲ, ಬೆಳಗ್ಗೆ ಸ್ವಲ್ಪ ಹಸಿರನ್ನ ದೃಷ್ಟಿಸಿ ಚೆನ್ನಾಗಿ ನೋಡಿ. ಸ್ವಲ್ಪ ಕೆಲವೊಂದು ಫುಡ್ಗಳಿರುತ್ತೆ, ಆ ಫುಡ್ನ ಕಣ್ಣಿಗೋಸ್ಕರ ತಿನ್ನಿ ಸಾಕು. ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರೆ ನೀವು ಮೆಡಿಕಲ್ಗೆ ಹೋಗೋ ದಿನ, ನಾಳೆ ಮೆಡಿಕಲ್ ಹೋಗ್ತಿದೆ ಅಂದ್ರೆ ಇವತ್ತು ನೈಟ್ ನೀವು ಫಿಸಿಕಲ್ ಮುಗಿಸಿರ್ತೀರ, ಚೆನ್ನಾಗಿ ನಿದ್ದೆ ಮಾಡಿ. ನೀವು ನಿದ್ದೆ ಗುಂಗಲ್ ಹೋದ್ರೆ ನಿಮ್ಮ ಕಣ್ಣವರಿಗೆ ರೆಡ್ ಕಾಣುತ್ತೆ, ಅದರಿಂದ ಅವ್ರು ಮತ್ತೆ ನಿಮಗೆ ಅಬ್ಸರ್ವೇಷನ್ ಆಗ್ಬೋದು, ಮೆಡಿಕಲ್ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮಲ್ಕೊಳ್ಳಿ. ಇದಾದ ನಂತರ ನಿಮ್ಮ ಒಂದು ಹಾರ್ಟ್ ಬೀಟ್ನ, ಸೊ ನೀವೇನಾದ್ರೂ ಜಾಸ್ತಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅವತ್ತಿನ ರಾತ್ರಿ ಏನು ತೊಗೊಳಕ್ ಹೋಗ್ಬೇಡಿ. ರ್ಯಾಲಿ ರನ್ನಿಂಗ್ ಪಾಸ್ ಆದ್ರ ಖುಷಿಯಾಗಿರಿ, ಚೆನ್ನಾಗಿ ಫುಡ್ ತಿನ್ನಿ, ಫ್ರೂಟ್ ತಿನ್ನಿ, ಏನು ಸಿಗುತ್ತಂತ ಒಳ್ಳೆ ಫುಡ್ನ ತಿನ್ನಿ. ಹಾಗೆ ಫ್ರೂಟ್ಗಳನ್ನ ಜಾಸ್ತಿ ತಿಂದಿರಿ ಅವತ್ತು ನೈಟು. ಯಾಕಂತಂದ್ರೆ ನೆಕ್ಸ್ಟ್ ಡೇಗೆ ನಿಮ್ಗೆ ಎನರ್ಜಿ ಬೇಕು, ಸ್ವಲ್ಪ ಎಲ್ಲ ಆಕ್ಟಿವ್ನೆಸ್ನಾಗಿ ಕಾಣಬೇಕಾಗುತ್ತೆ. ಹಾರ್ಟ್ ರೇಟ್ ನೀವು ಏನಾದರೂ ಯಾವ್ದಾದ್ರು ಮೆಡಿಸನ್ ತೊಗೊಂಡ್ರೆ ಅನ್ಕೊಡ್ರಿ, ಕ್ಯಾಲ್ಸಿಯಮ್ದಾಗ್ಲಿ, ಜ್ವರ ಬಂತು ತಲೆ ಅವ್ನು ತಗೊಳಕ್ ಹೋಗ್ಬೇಡಿ. ಯಾಕಂತಂದ್ರೆ ಅವೆಲ್ಲ ನಿಮ್ಮ ಬಾಡಿ ಒಳಗಡೆ 48 ಗಂಟೆಗಳ ಕಾಲ ಆ ಒಂದು ಅಂಶ ಡೋಸ್ ಇರುತ್ತೆ. ಆಯ್ತು, ರನ್ನಿಂಗ್ ಪಾಸ್ ಆಗಿಬಿಟ್ರೆ ಯಾಕೆ ತಲೆ ಕೆಡ್ಸ್ಕೊಂತೀರ ಅವು ಮೆಡಿಸನ್ಗಳ ಬಗ್ಗೆ ಹೋಗ್ಬೇಡಿ. ಕಾಲ್ ನಿಂತಿದ್ದನ ಇಲ್ಲಿ ಬಿಡಿ, ಏನ್ ತೊಂದರೆ ಇಲ್ಲ. ರನ್ನಿಂಗ್ ಪಾಸ್ ಆಗಿದ್ರೆ ಆ ಖುಷಿಲಿರಿ. ನಿಮ್ಮ ಮೆಡಿಕಲ್ ದಿನ ಅವ್ರೇನ್ ಮಾಡ್ತಾರೆ, ಹಾರ್ಟ್ ರೇಟ್ ಚೆಕ್ ಮಾಡ್ತಾರೆ. ಸೊ ಹಾರ್ಟ್ ರೇಟ್ ಚೆಕ್ ಮಾಡಿದಾಗ ಜಾಸ್ತಿ ಬಡ್ಕೊಂತು ಅಂತಂತಂದ್ರೆ ನೀವು ಡೈರೆಕ್ಟ್ ಅಲ್ಲೇ ರಿಸಲ್ಟ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ನೆಕ್ಸ್ಟ್ ನಿಮ್ಮ ಒಂದು ಉಗುರುಗಳನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡು ಹೋಗಿ, ಶೇವಿಂಗ್ ಮಾಡ್ಕೊಳ್ಳಿ. ಮೀಸೆ ಇಡ್ತೀರಂದ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ನಾರ್ಮಲ್ ಆಗಿ ಕಟ್ ಮಾಡಿಸಿ. ಇದಾದ ನಂತರ ಏರ್ಸ್ ಎಲ್ಲ ಚೆನ್ನಾಗಿ ಕಟ್ ಮಾಡ್ಸ್ಕೊಂಡು ಹೋಗಿ. ಯಾಕಂತಂದ್ರೆ ಒಂದು ಆರ್ಮಿ ಅಂದ್ರೆ ಡಿಸಿಪ್ಲೈನ್. ಹಾಗಾಗಿ ಸ್ವಲ್ಪ ಡಿಸಿಪ್ಲೈನ್ ಆಗಿದ್ರೆ ಏನೋ ಒಂದು ಪಾಯಿಂಟಲ್ಲಿ ಹೋಗ್ತಿದ್ರೆ ಏನೋ ನಿಮ್ಮ ಒಂದು ಶೇಪ್ಗಳನ್ನ ಅದನ್ನ ನೋಡಿ ನಿಮ್ನ ಹುಡುಗ ಇಂಟ್ರೆಸ್ಟ್ ಇದೆ ಅಂತ ಏನೋ ಒಂದು ಆಗುತ್ತೆ, ಅದೆಲ್ಲ ಲಕ್ ಮೇಲೆ. ಬಟ್
ಯಾರ್ದು ಒಂದೊಂದು ಮೆಡಿಕಲ್ ರಿಮೆಡಿಕಲ್ ಇರುತ್ತೋ ಅವರೆಲ್ಲ ಫಿಟ್ ಆಗ್ತಿರ್ತಾರೆ, ಅಲ್ಲೇ ಫಿಟ್ ಮಾಡ್ತಿರ್ತಾರೆ, ಇನ್ನೊಂದ್ಸಲ ಚೆಕ್ ಮಾಡಿಬಿಟ್ಟು. ಸೊ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಡಿಸಿಪ್ಲಿನ್ ಆಗಿ ಮೆಡಿಕಲ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಬೆಳಗ್ಗೆ ಎದ್ದು. ಹಾಗೆ ನಿಮ್ಮ ಬ್ಯಾಗಲ್ಲಿ ಫ್ರೂಟ್, ಬ್ರೆಡ್, ಜಾಮ್ ಈ ಥರ ಒಂದು ಐಟಮ್ಗಳನ್ನ ತಗೊಂಡು ಹೋಗಿರಿ. ಯಾಕಂತಂದ್ರೆ ನೀವು ಒಳಗಡೆ ಹೋದ್ರಂದ್ರೆ ಅವ್ರು ಯಾವಾಗ ಹೊರಗಡೆ ಬಿಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಒಂದು 2 ಲೀಟರ್ ಬಾಟಲ್ನ ಮತ್ತೆ ಸ್ವಲ್ಪ ಫುಡ್ನ ತಗೊಂಡೋಗಿ. ಏನಕ್ಕಪ್ಪ ಅಂತಂತಂದ್ರೆ ನೀವು ಫುಡ್ ತಿಂದಿಲ್ಲ, ನೀರು ಕುಡಿದಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಎನರ್ಜಿ ಇರೋದಿಲ್ಲ, ಅಲ್ಲೆಲ್ಲ ನಾರ್ಮಲ್ ಆಕ್ಟಿವ್ ಆಗಿರಲ್ಲ. ಸೊ ಏನಾದರೂ ಮೆಡಿಕಲ್ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವನ್ನೆಲ್ಲ ನಿಮ್ಮ ಮೆಡಿಕಲ್ ಒಳಗಡೆ ಕ್ಯಾರಿ ಮಾಡಿ. ಮೆಡಿಕಲ್ಗೆ ಹೋಗುವಾಗ ಡಾಕ್ಯುಮೆಂಟ್ಗಳನ್ನೆಲ್ಲ ಬಿಟ್ಟು ಹೋಗಕ್ಕೆ ಹೋಗಬೇಡಿ. ನಿಮಗೆ ಏನೇನೋ ರ್ಯಾಲಿಗೆ ಡಾಕ್ಯುಮೆಂಟ್ಗಳು ಕೇಳಿದ್ರೆ ಆ ಡಾಕ್ಯುಮೆಂಟ್ಗಳನ್ನೆಲ್ಲ ಅಲ್ಲಿಗೆ ತಗೊಂಡೋಗಿ. ನೀವು ಇವತ್ತು ಮೆಡಿಕಲ್ ಅಂತೇಳಿ ನೀವು ಬ್ಯಾಂಡ್ ಹಾಕೊಂಡು ಅಡ್ಮಿಟ್ ಕಾರ್ಡ್ ತಗೊಂಡು ಹೋಗಕ್ಕೆ ಹೋಗಬೇಡಿ, ಎಲ್ಲ ತಗೊಂಡೋಗಿರಿ. ಹಾಗೆ ಒಂದು 25 ಫೋಟೋನ ಕಂಪಲ್ಸರಿಯಾಗಿ ತಗೊಂಡೋಗಿ. ಯಾಕಪ್ಪ ಅಂತಂದ್ರೆ ನೀವು ಫಿಟ್ ಆದರೆ 5 ಫೋಟೋ ಯೂಸ್ ಆಗುತ್ತೆ. 5 ಫೋಟೋನ ಅವ್ರು ತಗೊಳಿಸ್ಕೊಳ್ತಾರೆ. ಅಕಸ್ಮಾತಾಗಿ ನಿಮ್ಮಲ್ಲಿ ಮೆಡಿಕಲ್ ಆಯಿತು ಏನಾದರೂ ಅಂತಂದ್ರೆ 24ರಿಂದ 25 ಫೋಟೋ ಅಲ್ಲಿ ಯೂಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಫೋಟೋಗಳನ್ನ ತಗೊಂಡೋಗಿರಿ. ತುಂಬ ಜನ ಹೊರಗಡೆ ಫೋನ್ ಮಾಡ್ತಿರ್ತಾರೆ, ಫೋಟೋ ತಗ್ಸಂಬರ ಅದು ಮಾಡಿ, ಅದಕ್ಕೆ ಹೇಳ್ತಾ ಇರೋದು. ಸ್ವಲ್ಪ ಇವನ್ನ ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡ್ಕೊಂಡಿರಿ. ಊರಿಂದ ಬರ್ತಾನೆ ಅಲ್ಲಿಂದ ನೀವು ಫೋಟೋಗಳನ್ನ ಪ್ರಿಂಟ್ ತೆಗ್ಸ್ಕೊಂಡು ಬನ್ನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಮೆಡಿಕಲ್ ನಡೆಯುತ್ತೆ, ಯಾವ್ಯಾವ ಪಾರ್ಟ್ಗಳನ್ನ ಚೆಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಲೈಕ್ ಮಾಡಿರಿ. ಹಾಗೆ ಮೆಡಿಕಲ್ಗೆ ಹೋಗ್ತಿರೋಂಥ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಜೈ ಹಿಂದ್.